ಅಮ್ಮ ಹಾ ತಿಂಡಿ ಮಾಡ್ತಾ? ಇನ್ನೂ ಇಲ್ಲ ಕಣೆ. ಅಬ್ಬಾ ಮತ್ತೆ ಬಂದೆ. ಓ ಏನೇ ಗಮ್ ಅಂತ ಇದೆಯಾ? ಏನ್ ಮಾಡಿದ್ಯಾ ತಿಂಡಿ ಇವತ್ತು? ವೆಜ್ ಬಿರಿಯಾನಿ ಮತ್ತೆ ಇಡ್ಲಿ ಮಾಡಿದೀನಿ. ನೀನೇ ಮಾಡಿದ್ಯಾ? ನೀನ್ ಮಾಡಿದ್ಯಾ ಅಂದ್ರೆ ನನ್ ಥರನೇ ಇರತ್ತೆ ಟೇಸ್ಟ್. ಸರಿ ಹಾಕು. ಸಾಕು ಸಾಕು. ಆಮೇಲೆ ಹಾಕ್ಸ್ಕೊತೀನಿ. ಇಡ್ಲಿ ಹಾಕ್ಲಾ? ಹೇರೇ ಚಟ್ನಿ ಹಾಕು ಸ್ವಲ್ಪ. ಓಕೆ. ಇನ್ನೊಂಚೂರು ಸಾಕು ಸಾಕು. ಸಾಕಾ? ಸುಕು, ಅಬ್ಬಾ ಏನ್ ಚೆನ್ನಾಗ್ ಮಾಡಿದೆ ತಿಂಡಿ ನೀನು. ಅದಕ್ಕೆ ಅಮ್ಮ ಹೇಳೋದು, ಹೆಣ್ಮಕ್ಳು ಮನ್ಸು ಎಷ್ಟು ಚೆನ್ನಾಗಿರತ್ತೋ ಅವ್ರು ಮಾಡೋ ಅಡ್ಗೆನೂ ಅಷ್ಟೇ ರುಚಿಯಾಗಿರತ್ತೆ ಅಂತ. ಯಾವ ಮನೇಲಿ ಅಡ್ಗೆ ಚೆನ್ನಾಗಿರತ್ತೋ ಆ ಮನೇಲಿ ಆರೋಗ್ಯ ಚೆನ್ನಾಗಿರತ್ತೆ. ಆರೋಗ್ಯ ಇದ್ದಿದ್ ಕಡೆ ನಗು ಇರತ್ತೆ, ಸಂತೋಷ ಇರತ್ತೆ, ಸಂಸಾರ ಒಟ್ನಲ್ಲಿ ಸುಂದರವಾಗಿ ಚೆನ್ನಾಗಿರತ್ತೆ. ಅಮ್ಮ ತುಂಬಾ ಹೊಗಳ್ಬೇಡ, ಸುಮ್ನೆ ತಿನ್ನು. ಯಾಕೆ? ನಿಜ ಹೇಳ್ದೆ ನಾನು. ಯಾಕೆ? ಕೊಲ್ಲೇನಾದ್ರೂ ಸಿಕ್ತಾ? ಮತ್ತೆ ಏನಾಯ್ತು ಹೇಳು. ನಾಲ್ಗೆ ಕಚ್ಕೊಂಡ್ಬಿಟ್ಟೆ. ಎಷ್ಟ್ ಪ್ರಶ್ನೆ ಮಾಡ್ತೀಯ? ನಾಲ್ಗೆ ಕಚ್ಕೊಂಡ್ಯಾ? ಅಮ್ಮ ನಾಲ್ಗೆ ಕಚ್ಕೊಂಡ್ ನೋವು ತಿಂತಿದ್ರೆ ನೀನ್ ನಗ್ತಾ ಇದೆಯಲ್ಲ. ಸುಮ್ನಿರೆ, ನಿನ್ನ ತುಂಬಾ ಪ್ರೀತಿಸೋರು ನೆನ್ಸ್ಕೋತಾ ಇದಾರೆ. ಆ ನೆನ್ಪಲ್ಲಿ ಬೈಕೋತಾ ಇದಾರೆ. ಅದಕ್ಕೆ ನೀನ್ ನಾಲ್ಗೆ ಕಚ್ಕೊಂಡಿರೋದು. ಅಮ್ಮ ಸುಮ್ನೆ ಇದ್ಬಿಡು. ನನ್ನ ಪ್ರೀತಿಯಿಂದ ಬೈಕೊಂಡ್ ನೆನ್ಸ್ಕೊಳ್ಳೋರು ಯಾರಿದ್ದಾರೆ? ನಾನಿಲ್ಲಿ ನಾಲ್ಗೆ ಕಚ್ಕೊಂಡ್ ಒದ್ದಾಡ್ತಿದ್ರೆ ನೀನ್ ಬೇರೆ ಕತ್ತೆ ಹೇಳ್ತಿದ್ಯಾ. ಈಗಿನ ಕಾಲದ ಮಕ್ಕಳೇ ಹೀಗಮ್ಮ. ನಾವು ದೊಡ್ಡವ್ರು ಏನ್ ಹೇಳಿದ್ರು ಅದನ್ನ ನಂಬಲ್ಲ. ನಾವ್ ಹೇಳೋ ಪ್ರತಿ ಮಾತು ನಿಜ ಆಗಿರತ್ತೆ. ಆ ನಿಜನ ಅರ್ಥ ಮಾಡ್ಕೊಂಡ್ರೆ ಬದುಕು ಸುಂದರವಾಗಿರತ್ತೆ. ಅಮ್ಮ ನನಗ್ ನೋವಾಗ್ತಿದ್ರೆ ನಿನ್ ಕತೆ ಬೇರೆ ಒಳ್ಳೆ. ಸರಿ ಸರಿ ತಿನ್ನು. ಅಮ್ಮ. ಹಾ ಬಾ ಸುಶಾಂತ, ಬಾ. ತಿಂಡಿ ತಿಂದ್ಯೇನೋ? ಆಗ್ಲೇ ಆಯ್ತಮ್ಮ. ಅಣ್ಣ. ಏನ್ ಸುಕೃತ? ಅದು ಒಂದ್ ನಿಮಿಷ ಇರು. ಏನಮ್ಮ ಸುಕೃತ ಏನಕ್ಕೆ ಹೋದ್ಲು? ಏನೋ ಅವಳ್ದು. ಅದಿರ್ಲಿ ಸುಶಾಂತ, ಪಾಪ ನಿನ್ ತಂಗಿನ ಒಬ್ಬಳನ್ನ ಎಷ್ಟು ದಿವಸ ಅಂತ ಹೀಗ್ ನೋಡಕ್ಕಾಗತ್ತೆ ನಾವು? ನೀವ್ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಅವಳಿಗೇನಾದ್ರೂ ಒಂದ್ ದಾರಿ ತೋರ್ಸ್ಬಾರ್ದೇನ್ರಪ್ಪ? ಏನಮ್ಮ ಈ ತರ ಹೇಳ್ಬಿಟ್ಟೆ? ನಮ್ಮಿಬ್ರಿಗೂ ಅವಳ ಮೇಲೆ ಪ್ರೀತಿ ಇಲ್ವೇನಮ್ಮ? ಅವಳು ಚೆನ್ನಾಗಿರ್ಬೇಕು ಅಂತ ನಾವು ಬಯಸಲ್ವಾ? ಅಮ್ಮ ಈಗಾಗ್ಲೇ ಒಂದ್ಸಲಿ ತಪ್ಪಾಗೋಗಿದೆ, ಮತ್ತೆ ಆ ತಪ್ಪಾಗ್ಬಾರ್ದಲ್ವಮ್ಮ? ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅವಳಿಗೊಂದು ಒಳ್ಳೆ ಬದುಕನ್ನ ಕಟ್ಕೊಡೋದು ನಮ್ ಜವಾಬ್ದಾರಿ. ಅದ್ ಸರಿ, ಅವಳು ಎಲ್ಗೋದ್ಲು? ನನಗೇನೋ ಗೊತ್ತು. ಅಣ್ಣ ಈ ಫೋನ್ ತಗೋ. ಇದೇನಿದು ಫೋನು? ನನ್ನ ಹತ್ರ ಆಲ್ರೆಡಿ ಫೋನ್ ಇದೆಯಲ್ಲ. ಅಯ್ಯೋ ಅಣ್ಣ ಹಾಗಲ್ಲ, ಅದು ನನ್ ಫೋನ್ ಒಡ್ದೋಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ರಿಪೇರಿ ಮಾಡಿಸ್ಕೊಂಡ್ ಬರ್ತೀಯಾ? ರಿಪೇರಿ ಯಾಕೆ? ಹೊಸದೇ ಕೊಡಿಸ್ತೀನಿ ಬಿಡು. ನನಗ್ ಹೊಸ ಫೋನ್ ಬೇಡ ಅಣ್ಣ. ಯಾಕಮ್ಮ? ಯಾಕಂದ್ರೆ ಈ ಫೋನಲ್ಲಿ ಬರೀ ಫೋನ್ ನಂಬರ್ಗಳಿಲ್ಲ. ಈ ಫೋನಲ್ಲೆಲ್ಲ ನನ್ ನೆನ್ಪಿದೆ ಅಣ್ಣ, ನನ್ ಪ್ರೀತಿ ಇದೆ, ಸಂಬಂಧ ಇದೆ. ಈ ಫೋನ್ ಅಂದ್ರೆ ನನಗ್ ತುಂಬಾ ಇಷ್ಟ ಅಣ್ಣ. ಸಾಧ್ಯ ಆದ್ರೆ ಈ ಫೋನ್ನ ರಿಪೇರಿ ಮಾಡಿಸ್ಕೊಡೋಣ, ಇಲ್ಲ ಅಂದ್ರೆ ಬೇಡ ಅಣ್ಣ. ಸರಿ, ಬೇಜಾರು ಮಾಡ್ಕೋಬೇಡ, ಈ ಫೋನ್ನ ರೆಡಿ ಮಾಡಿಸ್ಕೊಂಡ್ಬರ್ತೀನಿ. ಸರಿ ಅಣ್ಣ, ಥ್ಯಾಂಕ್ ಯು. ಅಮ್ಮ ಹೋಗಿ ಬರ್ತೀನಿ. ಸರಿನಪ್ಪ, ಬರ್ತೀನಿ ಸುಕ್ಕು. ಓಕೆ ಅಣ್ಣ.
ಹಾ ಬಾ. ಮಾವ ಏನಾಯ್ತು? ಮೊಬೈಲ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಮಾಧವಿ, ಒಟ್ಟು ಏನಾದ್ರೂ ಒಂದು ಮರ್ತ್ ಬರ್ತಾನೆ ಇರ್ತೀಯಲ್ಲ. ಸರಿ ಆಯ್ತು, ಹೋಗಿ ಬೇಗ ತಗೊಂಬಾ. ಹೇಯ್, ಕಣ್ಕಾಣಲ್ವಾ? ಬೇಕು ಅಂತಾನೆ ಗುದ್ದಿರೋದು. ಏನಿವಾಗ? ಚಪ್ಪಲಿ ಕಿತ್ತೋಗುತ್ತಷ್ಟೇ. ಓ ಒಡಿ ನೋಡೋಣ, ಹೆಂಗ್ ಹೊಡಿತೀಯ? ಒಡಿ 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 ಒಡಿ. ಚೀ ಮಾವ. ಓ ದೊಡ್ಡ ಹೀರೋ ಒಂದ ಇವನು. ಬಂದ. ಏನಾಯ್ತು ಮಾಧವಿ? ಇವನು ಟಚ್ ಮಾಡ್ದ. ಕೇಳಿದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಇದನ್ನ ಇಟ್ಕೋ. ಯಾಕ್ರೋ? ಹಾ, ಯಾಕೋ ಹೆಂಗಿದೆ ಮೈಗೆ? ನಮ್ಗೇನು ಚೆನ್ನಾಗೇ ಇದೀವಿ. ಬಿಟ್ಟಿ ಊಟ, ಓಸಿ ಎಣ್ಣೆ. ಏನ ಮಗ? ಹೌದು. ನೀನೇನ್ ದೊಡ್ಡ ಹೀರೋನಾ? ಹೀರೋನೇ? ಯಾಕೆ, ನೀವು ವಿಲನ್ನ? ಮಾವ. ನಡಿ, ಕೊಡು. ನಿನಗೇನು ಆಗಿಲ್ಲ ತಾನೆ? ಇಲ್ಲ ಮಾವ. ಬಾ. ನಡಿಗೆ ಮನೆಯನೆ ಮರೆಸುತ್ತಿದೆ ನಿನ್ನ ಕಡೆಗೆ, ನಡೆಯುವ ಶಂಕೆದೆ ಕಳ್ಳರ ಹಾಗೆ ಜೊತೆ ಜೊತೆಗೆ ಅಲೆದಾಡೋ ಮಜಾ, ಸುಳ್ಳನ್ನು ಬೆಸೆದು ಸಿಲುಕಿದ್ದು ನಿಜ, ಮುಟ್ಟಣ ಮನಸ್ಸಿಗೆ ಮುರುತ್ತ ಎಂಬುದು ಬೇರೆನ ಕೆಲಸ ಇಲ್ಲ, ಮುಂಜಾನೆ ಸಂಜೆ ಮುತ್ತಾಗಿ ಕಾಡುತ್ತಾರೆ ನನ್ನ ಕತ್ತುವೆಲ್ಲ. ಸುಮತಿ, ಒಂದ್ ನಿಮಿಷ ಬಂದೇ ಇರು. ಓ ನಿಂಗಣ. ಓಹೋ ನಮಸ್ಕಾರ ವೀರಣ್ಣ ಅವ್ರೆ. ಓಹೋ ನಮಸ್ಕಾರ ನಮಸ್ಕಾರ. ನಾನು ನಿನ್ನೆ ನೋಡೋಣ ಅಂತ ಹೋಗ್ತಾ ಇದ್ದೆ. ಅದ್ ಸರಿ, ಮಂಡಿಗೆ ಲೋಡ್ ಕಳ್ಸಿಲ್ವಂತಲ್ಲ, ಯಾಕೆ? ಲಾರಿ ಬರ್ಬೇಕಾಯ್ತು, ಬಂದಿಲ್ಲ ವೀರಣ್ಣ ಅವ್ರೆ. ಓಹೋ ಅಲ್ಲಪ್ಪ, ಕಳಿಸ್ಬಿಟ್ರೆ ಅವನು ಸೌಕಾರ ಮೊದ್ಲೇ ಒಂಥರ ಕಿರಿಕಿರಿ. ಅಡ್ವಾನ್ಸ್ ಇಸ್ಕೊಂಡ್ಮೇಲೆ ಲೋಡ್ ಕಳಿಸ್ಬೇಕಾಗಿತ್ತು ತಾನೆ? ಸರಿ ಸರಿ, 2 ದಿನದಲ್ಲಿ ಕಳಿಸ್ತೀನಿ ವೀರಣ್ಣ ಅವ್ರೆ. ರೀ ರೀ ಬನ್ನಿ ಇಲ್ಲಿ. ಏನ್ ಸುಮಾ? ವೀರಣ್ಣ ಅವ್ರೆ, ಒಂದ್ ನಿಮಿಷ ಬಂದೇ ಇರು. ರೀ, 1 ನಿಮಿಷ ಬೇಗ ಬನ್ನಿ. ಏನ್ ಸುಮತಿ? ರೀ, ಅವತ್ತು ಪೂಜೆ ಟೈಮಲ್ಲಿ ಮಚ್ ತಗೊಂಡು ಕತ್ರಸಕ್ ಬಂದಿದ್ದ ಅಲ್ವಾ, ಅವನನ್ನ ನೋಡ್ದೆ ರೀ, ಬೈಕಲ್ ಹೋದ. ಅವನ್ ಯಾಕೆ ನಮ್ ಮೂರ್ಗ್ ಬಿಡ್ತಾನೆ? ನೀನ್ ಯಾರೋ ಬೇರೆಯವ್ರು ನೋಡಿರ್ತೀಯ. ಅವನನ್ನೇ ರೀ ನೋಡಿದ್ದು. ಸುಮತಿ, ನಿನಗೆ ಆ ಘಟನೆ ಇನ್ನೂ ಮನ್ಸಿಂದ ಹೋಗಿರಲ್ಲ. ಯಾರನ್ನ ನೋಡಿ ಅವನು ಅನ್ಕೊಂಡಿರ್ತೀಯ. ಅವ್ನು ಯಾಕೆ ನಮ್ಮ ಊರಿಗೆ ಬರ್ತಾನೆ? ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ. ಅವ್ನು ಇವಾಗ ತಾನೇ ಹೋದ. ಬನ್ನಿ ನೋಡೋಣ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನೋ ತಪ್ಪಾಗುತ್ತೆ ಅಂತ ಅನ್ನಿಸ್ತಿದೆ. ನೀವು ಬೇರೆ ಮನೆಯಲ್ಲಿ ಒಬ್ರೇ ಇದ್ದೀರಾ. ನಡೀರಿ, ಅವ್ನು ಎಲ್ಲಿಗೆ ಹೋಗ್ತಾನೋ ನೋಡೋಣ. ಹತ್ತಿನ ತೋರಿಸ್ತೀನಿ ಬನ್ನಿ. ಬೇಡ ಅಂದ್ರೆ ನೀ ಎಲ್ಲಿ ಕೇಳ್ತೀಯಾ? ಅಪ್ಪ, ಆಮೇಲೆ ಬಂದು ಸಿಗ್ತೀನಿ ನಿಂಗಿರು. ಹಾ ಸರಿ. ಈ ತರದ್ ನಂಗೇನೋ ಹೇಳಿ ನೀನು ಎದುರಿ ನನಗೂ ಎದುರಿಸ್ತೀಯ.